Hi friends, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವಿಡಿಯೋನಲ್ಲಿ ನಾವು ಪಾಲ್ಕಿ ಇಂಡಿಯನ್ ರೆಸ್ಟೋರೆಂಟ್ ಅಂತ ಫಿನ್ಸ್ಪಾಂಗಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮೆನು ಹೇಗಿರುತ್ತೆ, ಫುಡ್ ಹೇಗಿರುತ್ತೆ, ಆಂಬಿಯನ್ಸ್ ಹೇಗಿದೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್. ನಿಮಗೆ ನಾನು ಬಿಟ್ಟು ಊಟ ಮಾಡೋಕ್ಕೆ ಮನಸ್ಸೇ ಇಲ್ವಲ್ಲ? ಇಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಾವು ಹೊರಟ್ವಿ. ಅಲ್ಲೇ ಇದೆ ರೆಸ್ಟೋರೆಂಟು, ಮನೆ ತೋರಿಸ್ತೀನಿ. ಇಲ್ಲಿ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ನಾವಿವತ್ತು ಬಂದಿರೋದು ಲಂಚ್ ಬಫೆಗೆ. ವೀಕ್ ಡೇಸಲ್ಲಿ ಮಧ್ಯಾಹ್ನದ ಹೊತ್ತು ಬಫೇಸ್ ಇರುತ್ತೆ. ಅದು ಬಿಟ್ಟು ಬೇರೆ ಟೈಮಲ್ಲಿ ಅಲಾಕಾಟಾಗಿ ನಾವು ಮೆನುನಲ್ಲಿರೋದು ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು. ಆಮೇಲೆ ನಮ್ಮ ಟೇಸ್ಟಿಗೆ ತಕ್ಕಂತೆ ಅವ್ರಿಗೆ ಮುಂಚೆನೇ ಹೇಳಿ ಪ್ರಿಪೇರ್ ಮಾಡ್ಬೋದು. ಲೈಕ್ ಜಾಸ್ತಿ ಸ್ಪೈಸ್ ಬೇಕಂದರೆ ಈ ಥರ ಅವರಿಗೆ ಮುಂಚೆನೇ ಹೇಳ್ಬೋದು. ಪ್ಲಸ್ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ, ಸೆಲೆಬ್ರೇಷನ್ಸ್ ಇದ್ದರೆ ಬಲ್ಕಾಗಿ ಆರ್ಡರ್ ಕೂಡ ಇಲ್ಲಿ ಕೊಡ್ಬೋದು. ನಮ್ಮ ಮಗಳ ಫಸ್ಟ್ ಬರ್ಡೇಗೆ ಫುಡ್ಡು ನಾವು ಇಲ್ಲಿಂದನೇ ಆರ್ಡ್ರ್ ಮಾಡಿದ್ವಿ. ಅದರ್ ಡೇಸಲ್ಲಿ ನಾರ್ಮಲ್ ಬಫೆ ಅಂದರೆ ಜಸ್ಟ್ ರೈಸು, ಸ್ಯಾಲಡ್ಡು, ಪಾಪಡ್ ಇರುತ್ತೆ. ನಮಗೆ ಬೇಕಿರೋ ಕರಿ ಮತ್ತು ನಾನ್ನ ನಾವು ಆರ್ಡ್ರ್ ಮಾಡ್ಕೋಬೇಕು. ರೈಸ್ ವಿಲ್ ಬಿ ಅನ್ಲಿಮಿಟೆಡ್ಡು. ಈ ಥರನೇ ಮುಂಚೆ ಇತ್ತು. ಇವಾಗ ಮಂಡೇಸು ಈ ರೀತಿ ಸ್ಪೆಷಲ್ ಬಫೆನ ಮಾಡಿದ್ದಾರೆ. ಸ್ವೀಡನ್ನಲ್ಲಿ ನೀವು ಯಾವುದೇ ರೆಸ್ಟೋರೆಂಟ್, ಯಾವುದೇ ಊಟ ತೊಗೊಂಡ್ರು ಸ್ಯಾಲೆಡ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಇವರು ಇನ್ಕ್ಲೂಡ್ ಮಾಡಿದ್ದಾರೆ. ಸ್ಯಾಲೆಡ್ ಇದೆ ಬಫೆನಲ್ಲಿ. ಆಮೇಲೆ ಕಾಫಿ ಇರುತ್ತೆ. ಊಟ ಆದ ನಂತರ ಇಲ್ಲಿ ಕಾಫಿ ಕುಡಿಯೋ ವಾಡಿಕೆ ಇದೆ. ಸೊ ಹಾಗಾಗಿ ಕಾಫಿ ಕೂಡ ಇಟ್ಟಿದ್ದಾರೆ. ಮಂಡೇಸು ಇಲ್ಲಿ ಸ್ವಲ್ಪ ಹ್ಯೂಜ್ ಬಫೆ ಇರುತ್ತೆ. ಇದರಲ್ಲಿ 4 ಐಟಮ್ಸು ನಾನ್ ವೆಜ್ಜಲ್ಲಿತ್ತು. ತಂದೂರಿ ಚಿಕನ್ನು, ಅದ್ರ ಜೊತೆ ಇನ್ನೊಂದು ಚಿಕನ್ ಕರಿ, ಚಿಕನ್ ಕುರ್ಮಾ, ಚಿಕನ್ ಟಿಕ್ಕಾ ಮಸಾಲ, ಮತ್ತು ವೆಜ್ಜಲ್ಲಿ ಪಾಲಕ್ ಪನ್ನೀರು ಮತ್ತು ದಾಲ್ ತಡ್ಕ ಇತ್ತು. ಬಿಸಿ ಬಿಸಿ ಸಾಫ್ಟ್ ನಾನ್ಸು ಇಡ್ತಾನೆ ಇರ್ತಾರೆ. ಇದು ಫಿನ್ಸ್ಪಾಂಗ್ ಸೆಂಟ್ರಮಲ್ಲೇ ಲೊಕೇಟ್ ಆಗಿರೋದು. ಸೀಮೆನ್ಸು ಎಲ್ಲ ಕಂಪ್ನಿಗಳಿಗೆ ಹತ್ತಿರ ಆಗುತ್ತೆ. ಹಾಗಾಗಿ ಮಧ್ಯಾಹ್ನ ತುಂಬ ಜನ ಇಲ್ಲಿ ಊಟಕ್ಕೆ ಬರ್ತಾರೆ. ಹೊಟ್ಟೆ ಫುಲ್ ಆಯಿತು. ಬಫೆ ಅಲ್ವಾ, ಸೊ ಜಾಸ್ತಿ ಹೆವಿ ಆಗಿಬಿಟ್ಟು. ಹಲೋ, ಊಟ ಮುಗಿಸ್ಕೊಂಡು ಬಂದ್ವಿ. ಪಾಲ್ಕಿ ಇಂಡಿಸ್ ರೆಸ್ಟೋರೆಂಟ್ ಅಂತ ಫಿನ್ಸ್ಪಾಂಗಲ್ಲಿರೋದು ಇಂಡಿಯನ್ ರೆಸ್ಟೋರೆಂಟು. ಅನ್ಲಿಮಿಟೆಡ್ ಬಫೆ ಇತ್ತು 125 ಕ್ರೋನ್ಸ್ಗೆ. ಮಂಡೇಸ್ ಮಾತ್ರ ಈ ಥರ ಅನ್ಲಿಮಿಟೆಡ್ ಬಫೆ ಇರುತ್ತೆ. ಇದರಲ್ಲಿ ನಾನು ಆಲ್ರೆಡಿ ವಿಡಿಯೋನಲ್ಲಿ ತೋರಿಸಿರೋ ಥರ ಚಿಕನ್ ತಂದೂರಿ, ಚಿಕನ್ ಕರಿಗಳು ಹಲವಾರಿತ್ತು. ರೋಟಿ ಮಾತ್ರ ಸಾಫ್ಟಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಆಮೇಲೆ ಪಾಪಡ್ ಇರುತ್ತೆ, ಸ್ಯಾಲೆಡ್ ಇರುತ್ತೆ.
ಸ್ಯಾಲೆಡ್ ಡ್ರೆಸ್ಸಿಂಗ್ ಕೂಡ ಇರುತ್ತೆ, ಆಮೇಲೆ ಒಂದು ಡ್ರಿಂಕ್ ಫ್ರೀ ಇರುತ್ತೆ ಬಫೆಗೆ. ಸೊ ಉಳಿದಿದ್ದೆಲ್ಲ ಫುಡ್ ಐಟಮ್ಸು ಅನ್ಲಿಮಿಟೆಡ್ಡು. ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಅಥೆಂಟಿಕ್ ಇಂಡಿಯನ್ ಸ್ಪೈಸಿ ಟೇಸ್ಟ್ ಇರೋದಿಲ್ಲ, ಯಾಕಂದರೆ ಸ್ವಿಡಿಷ್ ಪೀಪಲ್ ಟೇಸ್ಟಿಗೆ ಅಡಾಪ್ಟ್ ಮಾಡಿದ್ದಾರೆ. ಸೊ ದಟ್ ಸ್ವಿಡಿಷ್ ಪೀಪಲ್ ಕ್ಯಾನ್ ಎಂಜಾಯ್ ಇಂಡಿಯನ್ ಫುಡ್ ಅನ್ನೋ ಥರ ಸ್ವಲ್ಪ ಮೈಲ್ಡಾಗಿ ಸ್ವಲ್ಪ ಸ್ವೀಟ್ ಫ್ಲೇವರ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಇಂಡಿಯನ್ ಫುಡ್ಡು ಟ್ರೈ ಮಾಡಬೇಕು ಅಂತ ಇದಿರೋ ಸ್ವೀಡನ್ನಲ್ಲಿ ಫಿನ್ಸ್ಪಾಂಗ್ ಹತ್ತಿರ ಇರೋರು ಖಂಡಿತ ಪಾಲ್ಕಿ ರೆಸ್ಟೋರೆಂಟ್ಗೆ ಬನ್ನಿ, ಬಫೆ ಎಂಜಾಯ್ ಮಾಡಿ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.